ಎಲ್ಲರಿಗೆ ನಮಸ್ಕಾರ ರೀ. ಈಗ ಜೋಳದ ಹಿಟ್ಟಿನ ನೀರು ಹಾಕಿ ರೊಟ್ಟಿ ಮಾಡೋದು ವಿಧಾನ ಹೆಂಗೆ ಅನ್ನೋದು ತಿಳಿಸ್ಕೊಡ್ತೇನೆ ರೀ. ಮತ್ತು ಎಷ್ಟು ಹಿಟ್ಟಿನ ನೀರು ಹಾಕ್ಬೇಕು ಅನ್ನೋದು, ಹೆಂಗೆ ರೊಟ್ಟಿ ಮಾಡ್ಬೇಕು ಅನ್ನೋದು ಜೋಳದ ಹಿಟ್ಟು ರೀ. ಹಿಟ್ಟು ತೊಗೊಂಡಿವಿ ನೋಡಿರಿ. ಹಿಟ್ಟಿಗೆ ಹಿಟ್ಟಿನ ನೀರು ಕುದಿ ನೀರು ಹಾಕ್ಕೋಬೇಕು ರೀ. ಜಿಗಟ್ ಬರ್ತಾವಲ್ಲ ಹಿಟ್ಟಿನ ನೀರು. ಎಷ್ಟು ನಾವು ಹೆಚ್ಚು ಹಾಕಿರ ಭಾಳ ರೊಟ್ಟಿ ಇದು ಹಾಕಾವ್ರಿ. ಹಾಕಿರೋ ರೊಟ್ಟಿ ಕಟ್ಟಕ್ಕೆ ಹಾಕಾವು. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಿಟ್ಟು ನೀರು ಹಾಕ್ಕೋಬೇಕು, ಜಿಗಟ್ ನೀರು ರೀ. ಈ ಜೋಳದ ರೊಟ್ಟಿ ಮಾಡೋ ವಿಧಾನ ಹೇಳ್ಕೊಡ್ತೇನೆ ರೀ. ಫಸ್ಟ್ ಯಾರೇ ನಮ್ಮ ಚಲೋ ನೋಡಾಯ್ತರ ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಮಾಡಿರಿ. ಜಿಗಟ್ ನೀರು ಹಾಕಾಯ್ತೀನಿ ನೋಡಿರಿ. ಹಿಂಗೆ ಒತ್ತಿಡ್ಬೇಕು ರೀ. ಹಿಟ್ಟಿನ ನೀರು ಹಾಕಿ ಒಂದು 10 ನಿಮಿಷ ಮುಚ್ಚಿಡ್ಬೇಕು ರೀ. ಮುಚ್ಚಿಟ್ರೆ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬರ್ತಾವೆ ರೀ. ಅದಾಗಳೆ ಅಂದಗಳೆ ಜಿಗಟ್ ಸುಡ್ತಿರ್ತೈತಿ. ಇದು ಹಿಟ್ಟು ನಾದಕ್ಕೆ ನೀರು ನೋಡಿರಿ. ಒಮ್ಮೆ ನಾದ್ಕೊಂಡ್ರೆ ಆಳಕ್ಕೆ ಹಾಕತೈತೇಳಿ 2 ಸರಿ ನಾದ್ಕೊಳತ್ತೀನಿ ನೋಡಿರಿ. ಈಟೀಟ ನಾದ್ಕೋಬೇಕು ರೀ. ಹಿಟ್ಟಿನ ನೀರು ಹಾಕಿದ್ರೆ ಒಮ್ಮೆ ನಾದ್ಕೋಬೋದು. ಹಿಂಗೆಲ್ಲ ಹಿಟ್ಟಿನ್ಯಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಅದನ್ನು ಜಿಗಟ ಅದು ನೀರು ಎಲ್ಲ ಒಣ ಹಿಟ್ಟಿನ್ಯಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಬೇಕು ರೀ. ಒಮ್ಮೆ ನೀರು ಜಾಸ್ತಿ ಹಾಕೊಂಡ್ರೆ ಮಿದು ಆಕೈತೆ ರೀ. ಈ ಸೀಸ ಅದಕ್ಕೆ ಎಷ್ಟು ಬೇಕು ತೊಗೊಂಡು ಹಂಗೆ ಹಿಟ್ಟು ನಾದ್ಕೊಂಡ್ರೆ ರೊಟ್ಟಿ ಚಲೋ ಬರ್ತಾವೆ ರೀ. ಜೋಳದ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದು ರೀ. ಗೊಂಜಾಳ ಹಿಟ್ಟಿನಕಿಂತ ಇದು ಸೂಪರ್ ರೀ ಜೋಳದ ಹಿಟ್ಟು. ಒಲೆ ಮೇಲೆ ಮಾಡ್ಕೋತೀವಿ ನೋಡಿರಿ. ಹಿಂಗೆ ನಾದಿ ದಂಡಿಗೆ ಇಟ್ಕೊಂಡು ಸ್ವಲ್ಪ ತೊಗೊಂಡು ಎಷ್ಟು ತೊಡೆ ತೊಗೊಂಡು ರೊಟ್ಟಿ ಬಡ್ಕೋಬೇಕು ರೀ. ಜೋಳದ ರೊಟ್ಟಿ ಪಲ್ಯಗಳು ಮಾಡ್ಕೊಂಡಿವ್ರಿ. ಚೌಳಿಕಾಯಿ ಪಲ್ಯ, ಪುಂಡಿ ಪಲ್ಯ ರೀ, ಮೊಸರು. ಇಂಥ ಚೌಳಿಕಾಯಿ ಪಲ್ಯ ಭಾಳ ಸೂಪರ್ ರೀ ರೊಟ್ಟಿಯಾಗ, ಬಿಸಿ ರೊಟ್ಟಿಯಾಗ. ಚೌಳಿಕಾಯಿ ಪಲ್ಯ, ಪುಂಡಿ ಪಲ್ಯ, ಬೆಳ್ಳುಳ್ಳಿ ಖಾರ, ಮೊಸರು ರೀ. ಹಿಂಗೆ ಸ್ವಲ್ಪ ಹಿಟ್ಟು ತೊಗೊಂಡು ತೆಳ್ಳಗೆ ಬಡ್ಕೋಬೇಕು ರೀ. ಹಿಟ್ಟು ಹಂಗೆ ನೋಡುವ ನಾದ್ಬಿಟ್ರೆ ರೊಟ್ಟಿ ಮಾಡೋದೇನು ಈಜಿ ರೀ. ಬೇಕಾದಂಗೆ ತೆಳ್ಳಗೆ ಬಡ್ಕೋಬೋದು ರೀ. ಹಿಟ್ಟು ಸ್ವಲ್ಪ ಹದಿ ಬಿರುಸ ಮೆದುವ ನಾದಿರ ಹರಿತಾವ್ರಿ. ಹಂಗೆ ನಾದಿರ ರೊಟ್ಟಿ ಮಾಡೋದೇನು ಭಾಳ ಬಿರಿ ಅಲ್ರಿ, ಈಜಿ ರೀ. ರೊಟ್ಟಿ ಬಡ್ದು ಹಾಕಿ ಬಡ್ಯಾನ ಮ್ಯಾಗ ಹಿಟ್ಟು ಹತ್ತಿರ್ತೈತ್ರಲ್ಲ, ಸ್ವಲ್ಪ ಹಿಟ್ಟು ಹಚ್ಕೋಬೇಕು ರೀ. ಹಿಂಗೆ ನೀರು ಹಚ್ಕೋಬೇಕು ರೀ. ಒಂದು ಅರ್ವಿ ಸಾಯದಿಂದ ನೀರು ಹಚ್ಕೊಂಡು ತೆರಿ ಹೋಗೋದ ಎಣ್ಣೆ ರೊಟ್ಟಿ ಬಡ್ಕೊಳತ್ತೀನಿ ನೋಡಿರಿ. ಒಲೆ ಮ್ಯಾಗ ಮಾಡಿದ್ದು ಒಟ ರೊಟ್ಟಿ ರುಚಿ ರೀ. ಗ್ಯಾಸಿನ ಮೇಲೆ ಮಾಡಿದ್ಕಿಂತ ರೊಟ್ಟಿ ರುಚಿ ಹತ್ತಾವ್ರಿ ಒಲೆ ಮ್ಯಾಗಿನ. ಹಂಗೆ ರೊಟ್ಟಿ ತಟ್ಯಾಗ ಇಟ್ಕೊಳ್ಳಿ ಬಿರುಸಾಕತ್ತೇಳಿ ಒಂದು ಅರ್ಬಿ ಹಾಸ್ಕೊಂಡು ಹೊಳ್ಳಿ ಮುಚ್ಚಿಟ್ರೆ ಮೆತ್ತಗೆ ಇರ್ತಾವ್ರಲ್ಲ. ಬಿಸಿಲ್ದನ್ನ ರೀ. ಬುರು ಹೊಟ್ಟೆ ಹೋಗ್ತಾವ್ರಿ. ಚೆಂದಂಗೆ ನಾದ್ಕೊಂಡು ಚೆಂದಂಗೆ ಬಡೋದು ಚೆಂದಂಗೆ ಬಿಸಿರ ರೀ. ನಂದು ಅವಸರ ಆತು ರೀ ನೋಡಿರಿ. ಈಗ ಎಲ್ಲ ಥರ ಹಚ್ಕೊಳತ್ತೀವಿ ರೀ ಎಡೆಗೆ. ಇದು ಚೌಳಿಕಾಯಿ ಪಲ್ಯ ಮಾಡೀವ್ರಿ. ಹಸಿ ಖಾರ ಹಾಕಿ ಎಲ್ಲ ಹಾಕಿ ಚಲೋ ತಂಗೆ ಹುರ್ಕೊಂಡು ಚೌಳಿಕಾಯಿ ಪಲ್ಯ ರೀ. ಮಡಿಕೆ ಕಾಳು ಪಲ್ಯ, ಪುಂಡಿ ಪಲ್ಯ, ಮೊಸರು ರೀ, ಬೆಳ್ಳುಳ್ಳಿ ಖಾರ, ಜೋಳದ ರೊಟ್ಟಿ ರೀ. ತಿನ್ನಕ್ಕೆ ಸೂಪರ್ ರೀ.
ನಮ್ಮ ರೊಟ್ಟಿ ಮಾಡ್ತಿದ್ದಾನ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.